ಅದರಲ್ಲಿ ನಿಮಗೆ ರಕ್ತ ತೆಗೆಯಲ್ವಾ? ಅದರಲ್ಲಿ ಆ ಥರ ಮಾಡಿದಾಗ ಅದು ಅನಾಫಿಲಿಸ್ ಜ್ವರ ಬಂದಿರೋದು ನಿಮಗೆ ಮಲೇರಿಯಾ ಜ್ವರ ಬಂದಿರೋದು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಪೂರ್ತಿ ವಾಸಿ ಆಗುತ್ತೆ. ಗೊತ್ತಾಯ್ತಾ? ಅದಕ್ಕೆ ಅದು ಬರ್ಲಿಲ್ಲಂತ ತಡೆಗಟ್ಟಕ್ಕೆ ಏನು ಮಾಡಬೇಕು? ಹರಿತಾ ಇದ್ರೆ ಸೊಳ್ಳೆ ಆಗೋದಿಲ್ಲ. ಗೊತ್ತಾಯ್ತಾ? ಮತ್ತೆ ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಸೊಳ್ಳೆ ಪರ್ದೆ ಕಟ್ಕೋಬೇಕು. ಇಲ್ಲ ಅಂದ್ರೆ ಈಗ ಬಾಡಿಗೆ ಓಡೋಬಸ್ ಅಂತ ಬರುತ್ತೆ, ಕೇಳಿದ್ರ? ಗೊತ್ತಾ? ಈ ತರ ಸೊಳ್ಳೆ ಪರ್ದೆ ಕಟ್ಕೊಂಡು ಮಲ್ಕೋಬೇಕು. ಇಲ್ಲ ಅಂದ್ರೆ ಓಡೋಬಸ್ ಹಚ್ಕೊಂಡು ಮಲ್ಕೋಬೇಕು ರಾತ್ರಿ. ಯಾಕೆ ಗೊತ್ತಾ? ಅಲ್ಲೆಲ್ಲ ಮಲೇರಿಯಾ ಸೊಳ್ಳೆಗಳು ತುಂಬಾ ಇದೆ. ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಮಲೇರಿಯಾ ಸೊಳ್ಳೆ ಇದೆ, ಆದರೆ ರೋಗ ಪೀಡಿತ ಅಲ್ಲ ಅದು. ಗೊತ್ತಾಯ್ತಾ? ಆ ಕಡೆ ಯಾರಾದರೂ ಹೋದ್ರೆ, ಯಾರೋ ಇದ್ದಾರ ನಿಮ್ಮ ಮನೆಯಲ್ಲಿ? ಮಂಗಳೂರು, ಉಡುಪಿ, ಮಣಿಪಾಲ್ ಹೋಗೋರು ಯಾರೋ ಇದ್ದಾರ? ಅಲ್ಲಿಂದ ಯಾರಾದರೂ ಅಲ್ಲಿಗೆ ಹೋಗಿ ಬಂದು 15 ದಿವಸ ಆದ್ಮೇಲೆ ಜ್ವರ ಬಂತು ಅಂದರೆ ಅವರಿಗೆ ರಕ್ತ ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೇಳಿ. ಯಾಕೆಂದರೆ ಅವರಿಗೆ ಮೇಯ್ನು ಮಲೇರಿಯಾ ಬಂದಿರುತ್ತೆ. ಯಾಕೆಂದರೆ ಅಲ್ಲಿ ತುಂಬ ಇದಾವೆ ಸೊಳ್ಳೆಗಳು, ಅನಾಫಿಲಿಸ್ ಸೊಳ್ಳೆಗಳು, ರೋಗ ಪೀಡಿತ ಸೊಳ್ಳೆಗಳು ತುಂಬ ಇದೆ. ಮಂಗಳೂರು ಬೀಚ್ ಸೈಡ್ ಇದೆಯಲ್ಲ, ಬೀಚ್ ಸೈಡು ತುಂಬ ಸೊಳ್ಳೆಗಳು ಇರ್ತವೆ. ಅವಾಗ ಕಡೆಯಿಂದ ಬಂದವರಿಗೆ ಇಲ್ಲಿ ಅವರಿಗೆ ಜ್ವರ ಬಂದು ಮಲೇರಿಯಾ ಅಂತ ಜ್ವರ ಕೊಡುತ್ತೆ. ಗೊತ್ತಾಯ್ತಾ? ಅದಕ್ಕೆ ಮಾತ್ರೆಗೋಸ್ಕರ ಚರಂಡಿ ನೀರಲ್ಲಿ ಅದೇನು ಮಾಡುತ್ತೆ? ಯಾವ ಕಚ್ಚುತ್ತದೋ ರಾತ್ರಿ ಹೊತ್ತು ಕಚ್ಚುತ್ತೆ. ಡೆಂಗು ಸೊಳ್ಳೆ ಕಚ್ಚೋದು ಬೆಳಿಗ್ಗೆ ಹೊತ್ತು, ಅನಾಫಿಲಿಸ್ ಸೊಳ್ಳೆ ಕಚ್ಚೋದು ರಾತ್ರಿ ಹೊತ್ತು. ಗೊತ್ತಾಯ್ತಾ? ರಾತ್ರಿ ಹೊತ್ತು ಅದು ಕಡಿಯುತ್ತೆ. ಕಡಿದ್ಬಿಟ್ಟು ಏನು ಮಾಡುತ್ತೆ? ನಿಮಗೆ ಕಡಿದ ತಕ್ಷಣ ಜ್ವರ ಬರುತ್ತಾ? ಅದು ಗೊತ್ತಾಗಕ್ಕೆ ಮಿನಿಮಮ್ 7 ದಿವಸ ಆಗಬೇಕು. 7 ದಿವಸದ ಮೇಲೆ ಅದು ಜ್ವರ ಕಾಣಿಸ್ಕೊಳುತ್ತೆ. ಬರುತ್ತೆ ಸೊಳ್ಳೆಯಿಂದ. ಸ್ಕೂಲಲ್ಲಿ ಹೇಳಿದ್ವಲ್ರೋ? ಇಲ್ವಾ? ಯಾವ ಸೊಳ್ಳೆ ಅದು? ಮಲೇರಿಯಾ. ಅದೇ ಯಾವುದು? ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ. ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ. ಗೊತ್ತಾಯ್ತಾ? ಅದು ರೋಗ ಪೀಡಿತ ಆಗಿರ್ಬೇಕು. ಅದಕ್ಕೆ ಆ ರೋಗ ಇರಬೇಕು. ಆ ರೋಗ ಇದ್ದು ಅದು ಎಷ್ಟು ಜನಕ್ಕೆ ಕಡಿಯುತ್ತೆ ಅಷ್ಟು ಜನಕ್ಕೆ ಮಲೇರಿಯಾ ಬರುತ್ತೆ. ಗೊತ್ತಾಯ್ತಾ? ಯಾವ್ದಿಂದ ಬರುತ್ತೆ? ಮಲೇರಿಯಾ. ಅನಾಫಿಲಿಸ್ ಎಂಬ ರೋಗ ಪೀಡಿತ ಹೆಣ್ಣು ಸೊಳ್ಳೆ. ಗೊತ್ತಾಯ್ತಾ? ಅದರಿಂದ ಮಲೇರಿಯಾ ರೋಗ ಹರಡುತ್ತೆ. ಆ ಸೊಳ್ಳೆ ಎಲ್ಲಿ ಹುಟ್ಟುತ್ತೆ? ಗಾರ್ಬೇಜ್ ಸ್ವಚ್ಛ ನೀರಲ್ಲಿ ಅನಾಫಿಲಿಸ್ ಸೊಳ್ಳೆ ಹುಟ್ಟುತ್ತೆ. ಗೊತ್ತಾಯ್ತಾ? ಚರಂಡಿ ನೀರಲ್ಲಿ, ಒಳ್ಳೆ ನೀರಲ್ಲಿ ಹುಟ್ಟಲ್ಲ ಅದು. ಒಳ್ಳೆ ನೀರಲ್ಲಿ ಹುಟ್ಟೋದು ಡೆಂಗು ಸೊಳ್ಳೆ.